लड़कियों है यहाँ कोई ऐसा? पीछे तो हो गए पीछे। हाँ एक यहाँ था, मैंने देखा था वाइट। नहीं not you. Someone else maybe from the middle section. अरे जरा उठाओ दिखाओ तो ये वापस आ गए। हाँ yes you in white. Hi. I have a message for you. Listen carefully. ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಕಾನ್ಸರ್ಟ್ನ ಹೇಗೆ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳೋದೊಂದು ಬಾಕಿ ಇತ್ತು. ಹೇಗೆ ಅಂತಂದರೆ ಮಿಡಲಲ್ಲಿ ಸ್ಟೇಜ್ ಹಾಕಿರ್ತಾರೆ ಮತ್ತು 5 to 6 ಗೇಟ್ಸ್ ಇರುತ್ತೆ. ಗೇಟ್ ಪ್ರತಿಯೊಂದೊಂದು ಗೇಟಲ್ಲೂ ಗೋಲ್ಡ್ ಪಾಸು, VIP ಪಾಸ್ ಈ ಥರ ಯಾವ್ದು ಪಾಸ್ ಇರುತ್ತೋ ಆ ಪಾಸ್ಗೆ ಅಂತ ಒಂದು ಸಪ್ರೇಟ್ ಗೇಟ್ಗಳಿರುತ್ತೆ. ಅದಾದಮೇಲೆ ತಿನ್ನೋದಕ್ಕೆ ಉಣೋದಕ್ಕೆ ಯಾವುದೇ ಕೊರತೆ ಇರೋದಿಲ್ಲ, ಬಿಕಾಸ್ ಅಲ್ಲಲ್ಲೇ ಸ್ಟಾಲ್ಸ್ಗಳಿರುತ್ತೆ. ನಿಮಗೆ ಅನ್ಸ್ಬೋದು ನಾವು ತುಂಬ ದೂರದಲ್ಲಿದ್ದೀವಿ ಅಂತ, ಬಟ್ ನಾನು ಗೇಟ್ ನಂಬರ್ 3ಯಲ್ಲಿದ್ದೀನಿ. ನಮ್ಮ ಹಿಂದೆ ಇನ್ನೂ 2 ಗೇಟ್ ಇದೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಮತ್ತು ಈ ಕಾನ್ಸರ್ಟ್ನ 3 hours ಕಂಟಿನ್ಯೂಸ್ ಆಗಿ ಅವರೊಬ್ಬರೇ ನಡೆಸೋದಿಲ್ಲ. ಸೊ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೋತಾರೆ. ಸೊ ನಾವು ಇವಾಗ ಬ್ರೇಕಲ್ಲಿದ್ದೀವಿ. ಆ್ಯಕ್ಚುಲಿ ಈ ಬ್ರೇಕ್ ನೆಸೆಸಿಟಿ ಇತ್ತು, ಬಿಕಾಸ್ ಅವರು ಕೂಡ ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾವು ಕೂಡ ಕಂಟಿನ್ಯೂಸ್ ಆಗಿ ಕುಪ್ಪಳಿಸ್ಬಿಟ್ಟಿದ್ವಿ. ಸೊ ಸುನಿಧಿ ಚೌಹಾನ್ ಅವರು ಬರೀ ಹಿಂದಿ ಸಾಂಗ್ ಅಷ್ಟೇ ಅಲ್ಲ, ಕನ್ನಡ ಸಾಂಗು ಕೂಡ ಆಡಿದ್ದಾರೆ. ಸೊ ಈ ಕಾನ್ಸರ್ಟಲ್ಲಿ ಕೂಡ ಅವ್ರು ಕನ್ನಡ ಸಾಂಗ್ ಆಡ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ.
ಕೊನೆಗೂ ಮುಗಿಸಿದ್ವಪ್ಪ ಕಾನ್ಸರ್ಟ್ನ. 3 hours. ಓ ಮೈ ಗಾಡ್, ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ವಾಸ್ ಅಲ್ಟಿಮೇಟ್ ಆಗಿತ್ತು. ಫುಲ್ ಮಜಾ ಮಾಡಿದ್ವಿ, ಫುಲ್ ಎಂಜಾಯ್. ಕಿರಣ್ ಅವ್ರ ಕ್ಯಾಮ್ರಾಮನ್ ಆಗಿದ್ರು ಅಷ್ಟೇ. ನಾನಂತೂ ಮಸ್ತ್ ಮಜಾ ಮಾಡಿಬಿಟ್ಟೆ, ಕುಂದು ಕುಪ್ಪಳಿಸ್ಬಿಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾರ್ಯಾರಿಗೆ ಇಷ್ಟ ಆಗೋರಲ್ಲ ಲೈಕ್ ಮಾಡಿ, ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. Until stay tuned.